ನಮಸ್ತೆ ವೀಕ್ಷಕರೇ, ಶುಭೋದಯ. ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಗತಿ ಜೈರಾಮ್. ಇವತ್ತಿನ ಜಾತಕ ಫಲ ಕಾರ್ಯಕ್ರಮದಲ್ಲಿ ಈ ದಿನದ ವಿಶೇಷತೆ ಜೊತೆಗೆ 12 ರಾಶಿಗಳ ಫಲಾಫಲ ಹೇಗಿದೆ ಅಂತ ನೋಡೋಣ. ಹಾಗೆ ನೀವು ಕಳುಹಿಸಿರುವಂತಹ ಸಂದೇಶಗಳತ್ತ ಸಹ ಗಮನ ಹರಿಸಲಾಗುತ್ತೆ. ಮೊದಲಿಗೆ ಪ್ರಾಜ್ಞರಾದ ಶ್ರೀಕಂಠ ಶಾಸ್ತ್ರಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಶಾಸ್ತ್ರಿಗಳೇ, ಮೊದಲಿಗೆ ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಡಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮ ಪುನರ್ಜನ್ಮನಾಂ ಆತ್ಮೇತ್ಯಾತ್ಮವಿದಾಂ ಕ್ರತುಶ್ಚಿಯಜಿತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವಸ್ಥಿತಿವಿಭುಶ್ಚಾನೇಕಧಾ ಯಶರತೌ ವಾಚನ್ನ ಸದದಾತ್ವನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿಃ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ಕ್ರೋಧಿನಾಮ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸ, ಶುಕ್ಲ ಪಕ್ಷವಾಗಿದೆ. ಈ ದಿವಸ ಗುರುವಾರವಾಗಿರತಕ್ಕಂಥದ್ದು. ಸಪ್ತಮಿ ತಿಥಿ, ಪೂರ್ವ ಫಲ್ಗುಣಿ ನಕ್ಷತ್ರ. ಈ ದಿವಸ ಗುರುವಾರವಾಗಿದೆ. ಹೀಗಾಗಿ ಗುರು ಸೇವೆಯನ್ನು ಮಾಡಬೇಕು. ಗುರು ಶ್ರದ್ಧೆ ಬೇಕು. ಬಹಳ ಮುಖ್ಯವಾಗಿ ಗುರು ಸೇವೆಗೆ ಮುಖ್ಯವಾಗಿ ಬೇಕಾಗಿರತಕ್ಕಂಥದ್ದು ಶ್ರದ್ಧೆ. ಶ್ರದ್ಧೆ ಅಂದರೆ ಶಾಸ್ತ್ರವಾಕ್ಯ ಗುರುವಾಕ್ಯಗಳಲ್ಲಿ ನಂಬಿಕೆ ಇಡ್ತಕ್ಕಂಥದ್ದು. ಅದನ್ನು ಶ್ರದ್ಧೆ ಅಂತ ಕರೀತಾರೆ. ಮುಖ್ಯವಾಗಿ ನೀವು ಯಾರನ್ನು ತುಂಬ ಹೃದಯದಲ್ಲಿ ಗುರು ಅಂತಕ್ಕಂಥದ್ದು ಬಹಳ ದೊಡ್ಡದು. ನಾವೆಲ್ಲರಿಗೆ ಗುರು ಅಂದ್ಬಿಡ್ತೀವಿ, ಅದು ತಪ್ಪು. ಯಾಕೆಂದರೆ ಗುರುವಿನ ಅನುಗ್ರಹ ತುಂಬ ದೊಡ್ಡದು. ಎಲ್ಲರೂ ಆ ರೀತಿ ಅನುಗ್ರಹ ಮಾಡಲಿಕ್ಕಾಗಲ್ಲ. ಎಲ್ಲರೂ ರಾಮಕೃಷ್ಣ ಪರಮಹಂಸರಾಗಲಿಕ್ಕಾಗಲ್ಲ. ಎಲ್ಲರೂ ರಮಣ ಮಹರ್ಷಿಗಳಾಗಲಿಕ್ಕಾಗಲ್ಲ. ಹೀಗಾಗಿ ಅಂಥವರ ಅನುಗ್ರಹ ನಮಗೆ ಉಂಟಾಗಬೇಕು. ನಾವು ಕಂಡವರಿಗೆಲ್ಲ ಆ ರೀತಿಯಲ್ಲಿ ಕರೆಯೋದ್ರಿಂದ ಆ ಪದಕ್ಕೆ ಮತ್ತು ನಿಮ್ಮ ಸಂಸ್ಕಾರಕ್ಕೆ ಚ್ಯುತಿ ಬಂದ ಹಾಗಾಗುತ್ತೆ. ನಿಮಗೆ ನಾವು ಹಾಗೆ ಹೇಳೋದ್ರಿಂದ ನಮಗೆ ತೊಂದರೆ ಆಗುತ್ತೆ. ಹೀಗಾಗಿ ಆ ರೀತಿ ಪ್ರಮಾದ ಮಾಡಬೇಡಿ. ಎಲ್ಲರಿಗೆ ಗುರು ಅಂತ ಸಂಬೋಧಿಸಬೇಡಿ. ದೊಡ್ಡವರು ಗುರು ಅಂದರೆ ಬೃಹತ್ ಅಂತ. ಯಾರು ಗಕಾರೋ ಅಂಧಕಾರ ಋಕಾರೋ ತನ್ನಿವಾರಕ ಅಂತ. ಅಂಧಕಾರ ನಿವಾರಣೆ ಮಾಡುವ ಶಕ್ತಿ ಯಾರಿಗಿದೆ? ದೊಡ್ಡವರಿಗಿರ್ತದೆ. ಅವರ ಸಾಮೀಪ್ಯಕ್ಕೆ ಹೋದ್ರೇ ರಾಮಕೃಷ್ಣ ಪರಮಹಂಸರ ಬಳಿಗೆ ಯಾರೊಬ್ಬ ಹೋದನಂತೆ. ತುಂಬ ವಿತರ್ಕವಾದಿ, ಸಾಮಾನ್ಯರು ಒಪ್ಪಿಸ್ಲಿಕ್ಕಾಗಲ್ಲ ಅಂಥವರನ್ನು ಏನು ಮಾಡಬಹುದು? ಸಾಮಾನ್ಯರಾದರೆ ಏನು ಮಾಡೋಕ್ಕಾಗಲ್ಲ, ಇದನ್ನು ಹೀಗೆ ಅನುಭವಿಸಬೇಕು, ಅದರ ಹೊರತಾಗಿ ಇನ್ನೇನು ದಾರಿ ಇಲ್ಲ, ಬಿಡುಬಿಡಿ ಅಂತ. ರಾಮಕೃಷ್ಣರು ಹಾಗಲ್ಲ. ಅವರ ಅಮೃತ ಹಸ್ತವನ್ನು ಅವನ ಎದೆಗೆ ಇಟ್ಟರಂತೆ. ಅಷ್ಟು ಹೊತ್ತು ಮೊಂಡುತನ ಹಠತನ ಮಾಡ್ತಾ ಇದ್ದನ್ನು ಪರಿವರ್ತನೆ ಆಗಿಬಿಟ್ಟ. ಏನಿದೆ ಅವರಲ್ಲಿ ಅಂಥ ಶಕ್ತಿ? ಅದು ಗುರುಶಕ್ತಿ ಅಂದರೆ. ಹಾಗೆ ಒಂದು ಕಠಿಣವಾದದ್ದನ್ನು ಪರಿವರ್ತನೆ ಮಾಡೋ ಶಕ್ತಿ ಇದೆ ಅಂದರೆ ಅದು ಗುರುತ್ವ ಅಂತ. ಸಂದರ್ಭವನ್ನು ದಾಟಿಸ್ತಕ್ಕಂಥವನು ಗುರು. ಶಂಕರಾಚಾರ್ಯ ಹೇಳ್ತಾರಲ್ಲ, ಅವರು ತೀರ್ಣ ಅಂತ. ನಮ್ಮನ್ನು ದಾಟಿಸ್ಬೇಕು. ಕಷ್ಟದಿಂದ ದಾಟಿದಂಥವ್ರು ಮಾತ್ರ, ದಾಟಿಸ್ತಕ್ಕಂಥ ಶಕ್ತಿ ಯಾರಿಗಿದೆ ಅವರು ಗುರು ಆಗ್ತಾರೆ. ಹೀಗಾಗಿ ಯಾರನ್ನಂದರೆ ಅವರನ್ನೇ ಗುರು ಅಂತ ಕರೆದು ಅವ್ರಿಗೂ ಪಾಪ ತೊಂದರೆ ಮಾಡಿ ನೀವೂ ತೊಂದರೆಯಲ್ಲಿ ಸಿಕ್ಕಾಕೊಳ್ಳೋದಿದೆಯಲ್ಲ, ಅದು ವಿಪರ್ಯಾಸವಾಗಿಬಿಡುತ್ತೆ. ಹೀಗಾಗಿ ದೊಡ್ಡವರನ್ನು ಯಾವಾಗಲೂ ದೊಡ್ಡದನ್ನು ಆಶ್ರಯಿಸಬೇಕು. ಆಗ ದೊಡ್ಡ ಫಲ ಸಿಗುತ್ತೆ. ಪುಟ್ಟದನ್ನು ಆಶ್ರಯಿಸಿದ್ರೆ ಪುಟ್ಟ ಫಲ. ಹೀಗಾಗಿ ಗುರು ಅಂದ್ರೇ ವಿಸ್ತಾರ, ಬೃಹತ್ ಅಂತ. ಹೀಗಾಗಿ ಬೃಹತ್ ಚೇತನ, ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಏನ ಚರಾಚರಂ. ಗುರುಸ್ತುತಿ ಇದೆಯಲ್ಲ, ಅಖಂಡ ಮಂಡಲಾಕಾರವಾಗಿ ವ್ಯಾಪಿಸಿಬಿಟ್ಟಿದೆ ಅದು ಶಕ್ತಿ. ಇದು ಸಣ್ಣ ಪುಟ್ಟದ್ದಲ್ಲ ಅದು. ಹೀಗಾಗಿ ಅಂಥ ದೊಡ್ಡವರನ್ನು ಗುರು ಅಂತ ಪೂಜಿಸಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.